ವೀಕ್ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ. ಅಪ್ಪ ಹಾಕಿಕೊಟ್ಟ ದಾರಿಯಲ್ಲೇ ನಡೆ. ಸುಳ್ಳು ಪ್ರಚಾರದ ಮೂಲಕ ರಾಜಕೀಯ ಸೇಡು. ರಾಜ್ಯ ಬಿಜೆಪಿಯಲ್ಲಿ ಸ್ಟ್ರಾಂಗ್ ವಿಪಕ್ಷ ನಾಯಕರು ಇಲ್ಲ, ಪ್ರಬಲ ರಾಜ್ಯಾಧ್ಯಕ್ಷರು ಇಲ್ಲ. ಇಬ್ರು ದುರ್ಬಲ ನಾಯಕರ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಿದೆ. ಸುಳ್ಳು ಪುಳ್ಳುಗಳನ್ನೇ ಹೆಚ್ಚು ಪ್ರಚಾರ ಮಾಡಿ ಶೈನ್ ಆಗಲು ವಿಪಕ್ಷ ನಾಯಕ ಆರ್ ಅಶೋಕ್ ಯತ್ನಿಸಿದ್ರೆ, ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅಪ್ಪ ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲೂ ಸೋಲುತ್ತಾ? ರಾಜ್ಯ ಬಿಜೆಪಿಗೆ ಇದೆಂತ ದುರ್ಗತಿ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಯಾವತ್ತೂ ಸ್ಟ್ರಾಂಗ್ ಆಗಿಲ್ಲ. ಬದಲಿಗೆ ಕಾಂಗ್ರೆಸ್ ವೀಕ್ ಆದಾಗ ಬಿಜೆಪಿ ಹೆಚ್ಚು ಸೀಟುಗಳನ್ನು ಗೆದ್ದಿರಬಹುದು. ಆದ್ರೆ ಯಾವತ್ತೂ ರಾಜ್ಯ ಬಿಜೆಪಿಗೆ ಜನ ಸ್ಪಷ್ಟ ಬಹುಮತವನ್ನ ಕೊಟ್ಟಿಲ್ಲ. ಅಡ್ಡದಾರಿ ಮೂಲಕ ಅಂದ್ರೆ ಆಪರೇಷನ್ ಕಮಲ ಮಾಡೋದ್ರ ಮೂಲಕವೇ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರೋದು. ಆದ್ರೆ ಮಾಧ್ಯಮಗಳು ಮಾತ್ರ ಬಿಎಸ್ವೈ ಸ್ಟ್ರಾಂಗ್ ಲೀಡರ್ ಅಂತ ಬಿಂಬಿಸಿದ್ವು. ರಾಜ್ಯದ ಬಹುಸಂಖ್ಯಾತ ಲಿಂಗಾಯತರಲ್ಲಿ ಪಂಚಮಸಾಲಿಗರನ್ನ ಬಿಎಸ್ವೈ ಅಂಡ್ ಟೀಮ್ ತುಳಿಯುತ್ತಾ ಬಂತು. ಲಿಂಗಾಯತರಲ್ಲಿ ಬಹುಸಂಖ್ಯಾತರಾದ ಪಂಚಮಸಾಲಿ ಸಮುದಾಯದ ಯತ್ನಾಳ್, ಮುರುಗೇಶ್ ನಿರಾಣಿ ಅಂತವರನ್ನ ಬಿಜೆಪಿಯಲ್ಲಿ ಬೆಳೆಯಲು ಬಿಡ್ಲೇ ಇಲ್ಲ. ಆದ್ರೆ ಮತ್ತೊಂದು ಕಡೆ ಬಿಎಲ್ ಸಂತೋಷ್ ಬಣ ಕೆಲವು ವರ್ಷಗಳ ಕಾಲ ಬಿಎಸ್ವೈ ಬಣದ ಮೇಲೆ ಹತ್ತಿ ಸವಾರಿ ಮಾಡಿದ್ದನ್ನ ಇಡೀ ರಾಜ್ಯದ ಜನ ಕಂಡಿದ್ದಾರೆ. ಆದ್ರೆ ವಿಪರ್ಯಾಸ ನೋಡಿ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋ ರೀತಿ ಈಗ ಬಿಎಸ್ವೈ ಕೈಗೆ ಕೇಂದ್ರ ಬಿಜೆಪಿ ಫುಲ್ ಪವರ್ ಕೊಟ್ಟಿದೆ. ವಯಸ್ಸಿನಲ್ಲಿ ಕಿರಿಯ, ರಾಜಕೀಯ ಅನುಭವ ಕಡಿಮೆ ಇದ್ರೂ ಕೇಂದ್ರ ಬಿಜೆಪಿ ನಾಯಕರು ಬಿಎಸ್ವೈ ಪುತ್ರ ಬಿ.ವೈ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಿದ್ದಾರೆ. ಅಂದ್ರೆ ಇಲ್ಲಿ ವಿಜಯೇಂದ್ರ ಮಹಾನ್ ಜ್ಞಾನಿ, ರಾಜಕೀಯ ಚಾಣಕ್ಯ, ಚತುರ, ವೀರ, ರಣವಿಕ್ರಮ ಅಂತಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ವೈ ರನ್ನ ಸೈಡ್ಲೈನ್ ಮಾಡಿದ್ದಕ್ಕೆ ಲಿಂಗಾಯತರು ಬಿಜೆಪಿ ವಿರುದ್ಧ ಮುನ್ಸಿಕೊಂಡಿದ್ದಾರೆ ಅಂತೇಳಿ ಮಾಧ್ಯಮಗಳು ಬಿಂಬಿಸಿದ್ವು. ಹೀಗಾಗಿ ಬಿಎಸ್ವೈ ಪುತ್ರನಿಗೆ ರಾಜ್ಯದಲ್ಲಿ ಮಣೆ ಹಾಕಲಾಗಿದೆಯೇ ವಿನಃ ಕೇಂದ್ರ ಬಿಜೆಪಿ ನಾಯಕರು ಮುಕ್ತ ಮನಸ್ಸಿನಿಂದ ವಿಜಯೇಂದ್ರಗೆ ಮಣೆ ಹಾಕಿದ್ದಲ್ಲ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ಆದ್ರೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿರೋ ಬಿ.ವೈ. ವಿಜಯೇಂದ್ರ ಸ್ವಪಕ್ಷದಲ್ಲಿರೋ ತಮ್ಮ ವಿರೋಧಿಗಳನ್ನೇನೋ ಮಟ್ಟ ಹಾಕೋದ್ರಲ್ಲಿ ಒಂದು ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ. ಆದ್ರೆ ಆಡಳಿತ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಲು ಸಾಧ್ಯವೇ ಆಗ್ತಿಲ್ಲ. ರಾಜಕೀಯ ಅನುಭವದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿಗೂ ಮತ್ತು ವಿಜಯೇಂದ್ರ ಅವರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಹೀಗಿದ್ರೂ ವಿಜಯೇಂದ್ರ ಸಿದ್ದು ಸರ್ಕಾರದ ವಿರುದ್ಧ ತಲೆಬುಡ ಇಲ್ಲದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಎತ್ತಿ ಹಿಡಿಯುವ ಚಾಕಚಕ್ಯತೆ ಕಂಡು ಬರ್ತಿಲ್ಲ. ಅಪ್ಪ ನೆಟ್ಟ ಆಲದ ಮರದ ಕೆಳಗೆ ಆಟ ಆಡ್ಕೊಂಡು ತಿರುಗಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರದಲ್ಲಿ 30 ರೂಪಾಯಿಗೂ ಹೆಚ್ಚು ಬೆಲೆ ಏರಿಕೆ ಮಾಡಿದೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಮೇಲೆ 650 ರೂಪಾಯಿ ಹೆಚ್ಚಳ ಮಾಡಿದೆ. ಈ ಬಗ್ಗೆ ತುಟುಕ್ ಪಿಟಿಕ್ ಅನ್ನದ ಬಿ.ವೈ. ವಿಜಯೇಂದ್ರ, ರಾಜ್ಯ ಸರ್ಕಾರ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ 3 ರೂಪಾಯಿ ಹೆಚ್ಚಳ ಮಾಡಿದ್ದನ್ನೇ ಮಹಾ ಅನ್ಯಾಯ ಅನ್ನೋ ರೀತಿ ಬಿಂಬಿಸಲು ಹೊರಟಿದ್ದಾರೆ. ಸಾಲ್ದು ಅಂತೇಳಿ ತೈಲ ಬೆಲೆ ಏರಿಕೆ ವಿರುದ್ಧ 80ರ ದಶಕದಲ್ಲಿ ಇವರ ತಂದೆ ಬಿಎಸ್ವೈ ನಡೆಸಿದ ರೀತಿಯಲ್ಲಿ ಈಗ ಸೈಕಲ್ ಜಾಥಾ ನಡೆಸಲು ಮುಂದಾಗಿದ್ದಾರೆ. ಇದು ನಿಜಕ್ಕೂ ಹಾಸ್ಯಾಸ್ಪದ. ಇವರಿಗೆ ಸ್ವಂತ ಬುದ್ಧಿ ಇಲ್ವಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಇನ್ನ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಕೂಡ ರಾಜ್ಯದ ಅತ್ಯಂತ ವೀಕೆಸ್ಟ್ ವಿಪಕ್ಷ ನಾಯಕ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿವೆ. ಯಾಕಂದ್ರೆ ಇವರು ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ತರ ನಿಖರ ಅಂಕಿ ಅಂಶಗಳನ್ನು ಇಟ್ಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇಲ್ಲ. ಸತ್ಯವನ್ನ ಮರೆಮಾಚಿ ಜನರ ಕಣ್ಣಿಗೆ ಮಣ್ಣಿರಿಚುವಂತ ವಿಷಯಗಳನ್ನೇ ಪ್ರಸ್ತಾಪಿಸಿ ತಮ್ಮ ಇಮೇಜ್ಗೂ ಧಕ್ಕೆ ತಂದುಕೊಳ್ತಿದ್ದಾರೆ. ದೇಶದಲ್ಲಿ ಸಾಲು ಸಾಲು ರೈಲ್ವೆ ದುರಂತಗಳು ಸಂಭವಿಸುತ್ತಿವೆ. ನೀಟ್ ಮತ್ತು ಯುಜಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದ್ರೆ ನಮ್ಮ ರಾಜ್ಯದ ವಿಪಕ್ಷ ನಾಯಕರಿಗೆ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಇವು ಅಸಲಿಗೆ ಮ್ಯಾಟ್ರೇ ಅಲ್ಲ. ಬದಲಿಗೆ ಬಿಜೆಪಿ ಬೇಳೆ ಬೇಯುವಂತ ಮತ್ತು ರಾಜಕೀಯ ಲಾಭ ಸಿಗುವಂತ ತೈಲ ಬೆಲೆ ಏರಿಕೆಗೆ ಜೋತು ಬಿದ್ದು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ರಾಜ್ಯದ ಜನ ಬಿಜೆಪಿ ನಾಯಕರ ಈ ನವರಂಗಿ ನಾಟಕಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಇವರನ್ನ ಶಾಶ್ವತವಾಗಿ ವಿಪಕ್ಷದಲ್ಲೇ ಕೂರಿಸೋ ಸಾಧ್ಯತೆ ಇದೆ. ಹೀಗಾಗಿ ಮುಂಬರೋ ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿಗೆ ಸಾಲು ಸಾಲು ಸೋಲು ಎದುರಾದ್ರೂ ಆಶ್ಚರ್ಯವಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.